ಬೆಳಗಿನ ವಂದನೆಗಳು. ನನ್ನ ಹೆಸರು ವಿದ್ಯಾ ಭಾಗಿ. ನಾನು BD 3ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ವ್ಯಾಸಂಗ ಮಾಡುತ್ತಿರುವ ಮಹಾವಿದ್ಯಾಲಯದ ಹೆಸರು KLE ಸಂಸ್ಥೆಯ ಶ್ರೀಮತಿ ಯಶೋಧಾದೇವಿ ಗಂಗಾಧರ್ ಕುಲ್ಗುಡೆ ಶಿಕ್ಷಣ ಮಹಾವಿದ್ಯಾಲಯ ಅಥಣಿ. ಮಾರ್ಗದರ್ಶಕರು ಶ್ರೀಮತಿ NC ಪಾಟೀಲ್ ಶಿಕ್ಷಕಿಯರು. ವಿಷಯ ಗಣಿತ. ಉಪವಿಷಯ ನಾನು ತೆಗೆದುಕೊಂಡಂತಹ ಉಪವಿಷಯ ಪಾತ್ರ ನಿರ್ವಹಣೆ. ಪಾತ್ರ ನಿರ್ವಹಣಾ ಮಾದರಿಯು ಬೋಧನಾ ಕಲಿಕಾ ಪ್ರಕ್ರಿಯೆಯ ಒಂದು ವಿಧವಾಗಿದೆ. ಈ ಮಾದರಿಯು ಬೋಧನೆ ಮತ್ತು ಕಲಿಕೆಯ ಒಂದು ವಿಧವಾಗಿದೆ. ಸಾಮಾನ್ಯವಾಗಿ ಪಾತ್ರ ನಿರ್ವಹಣಾ ಮಾದರಿ ಎಂದರೆ ಭಾವನೆಗಳ, ಶಬ್ದಗಳ ಮತ್ತು ಕ್ರಿಯೆಗಳ ಒಂದು ವರ್ತನಾ ವಿಧಾನವೇ ಪಾತ್ರವಾಗಿದೆ. ಭಾವನೆಗಳನ್ನು, ಶಬ್ದಗಳನ್ನು ಮತ್ತು ಕ್ರಿಯೆಗಳನ್ನು ವ್ಯವಸ್ಥಿತವಾಗಿ ಅನುಕ್ರಮದಲ್ಲಿ ವರ್ತನೆಗಳ ಮೂಲಕ ತಿಳಿಸುವಂತಹ ವಿಧಾನವೇ ಪಾತ್ರ ನಿರ್ವಹಣಾ ಮಾದರಿಯಾಗಿದೆ. ಇದು ಅನನ್ಯವಾದ ಬೋಧನಾ ವಿಧಾನವಾಗಿದೆ. ಇದು ಇತರ ಎಲ್ಲ ವಿಷಯಗಳಿಗಿಂತ ವಿಭಿನ್ನವಾದ ಬೋಧನಾ ವಿಧಾನವಾಗಿದೆ. ಸಾಮಾಜಿಕ ಅಂತರ್ಕ್ರಿಯಾ ಕುಟುಂಬಗಳಿಗೆ ಸೇರಿದ ಒಂದು ಪ್ರಮುಖ ಮಾದರಿಯೇ ಪಾತ್ರ ಮಾದರಿಯಾಗಿದೆ. ಸಾಮಾಜಿಕವಾಗಿ ಅಂತರ್ಕ್ರಿಯಾ ಕುಟುಂಬಗಳಿಗೆ ಸೇರಿದ ಒಂದು ಪ್ರಮುಖ ಮಾದರಿಯೇ ಪಾತ್ರ ಮಾದರಿಯಾಗಿದೆ. ಈ ಪಾತ್ರ ನಿರ್ವಹಣಾ ಮಾದರಿಯನ್ನು ವಿನ್ಯಾಸಗೊಳಿಸಿದವರು ಫನ್ನಿ ಶ್ಯಾಪೆಲ್ ಮತ್ತು ಜಾರ್ಜ್ ಶ್ಯಾಪೆಲ್ ಎಂಬ ದ್ವಯ ತಜ್ಞರುಗಳಿಂದ 1969ರಲ್ಲಿ ವಿನ್ಯಾಸಗೊಳಿಸಲಾಯಿತು. ಹಾಗಾದರೆ ಪಾತ್ರ ನಿರ್ವಹಣೆ ವಾಕ್ಯಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಶಿಕ್ಷಣದ ವೈಯಕ್ತಿಕ ಹಾಗೂ ಸಾಮಾಜಿಕ ಮುಖಗಳನ್ನು ವೈವಿಧ್ಯಮಯ ಪಾತ್ರಗಳ ಮೂಲಕ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲು ಬಳಕೆ ಮಾಡುವಂತಹ ಒಂದು ಬೋಧನಾ ಮಾದರಿಯೇ ಪಾತ್ರ ನಿರ್ವಹಿಸುವುದಾಗಿದೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಾಗೂ ಸಮಾಜದಲ್ಲಿ ಶಿಕ್ಷಣದ ಮಹತ್ವವನ್ನು ವಿವಿಧ ಮುಖಗಳ ಮೂಲಕ ಅಂದರೆ ವೈವಿಧ್ಯಮಯ ಪಾತ್ರಗಳ ಮೂಲಕ ವ್ಯವಸ್ಥಿತವಾಗಿ ಅನುಕ್ರಮವಾಗಿ ಅಧ್ಯಯನ ಮಾಡಲು ಬಳಕೆ ಮಾಡುವಂತಹ ಒಂದು ಬೋಧನಾ ಮಾದರಿಯೇ ಪಾತ್ರ ನಿರ್ವಹಣಾ ಮಾದರಿಯಾಗಿದೆ. ಮುಂದಿನದಾಗಿ, ಪಾತ್ರ ನಿರ್ವಹಣಾ ಮಾದರಿಯು ಒಂದು ಅಂತರ್ವ್ಯಕ್ತೀಯ ಮತ್ತು ಸಾಮಾಜಿಕ ದ್ವಂದ್ವ ನಿಲುವುಗಳನ್ನು ಪರಿಹರಿಸಲು ಸಹಾಯಕಾರಿಯಾಗಿದೆ. ಈ ಮಾದರಿಯು ಮನುಷ್ಯನ ಮನಸ್ಸಿನಲ್ಲಿರುವ ಹಾಗೂ ಸಾಮಾಜಿಕ ಕ್ಲಿಷ್ಟ ನಿಲುವುಗಳನ್ನು ಪರಿಹರಿಸಲು ಈ ಪಾತ್ರ ನಿರ್ವಹಣಾ ಮಾದರಿಯು ಸಹಾಯಕಾರಿಯಾಗಿದೆ. ಮುಂದಿನದಾಗಿ, ಪಾತ್ರ ನಿರ್ಣಯ ಗುರಿ. ಎಲ್ಲ ಉದ್ದೇಶಗಳು ಒಂದು ಗುರಿಗಳನ್ನು ಹೊಂದಿರುತ್ತವೆ. ಹಾಗೆಯೇ ಪಾತ್ರ ನಿರ್ವಹಣಾ ಮಾದರಿಯು ಒಂದು ಧ್ಯೇಯವನ್ನು ಹೊಂದಿದೆ. ಇದು ವಿದ್ಯಾರ್ಥಿಗಳಿಗೆ ತಮ್ಮ ಭಾವನೆಗಳನ್ನು ಶೋಧಿಸಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳು ತಾವು ಹುದುಗಿಟ್ಟುಕೊಂಡಿರುವಂತಹ ಭಾವನೆಗಳನ್ನು ಹುಡುಕಿ ತೆಗೆಯಲು ಇದು ಸಹಾಯ ಮಾಡುತ್ತದೆ. ಮುಂದಿನದಾಗಿ, ಇದು ವಿದ್ಯಾರ್ಥಿಗಳಿಗೆ ಅಪೇಕ್ಷಿತ ಮಾರ್ಗದಲ್ಲಿ ವಿಷಯ ವಸ್ತುವನ್ನು ಕಂಡುಕೊಳ್ಳಲು ಒಂದು ಮಾಧ್ಯಮದಂತೆ ಕಾರ್ಯನಿರ್ವಹಿಸುತ್ತದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದಲ್ಲಿ ಕೊಟ್ಟಂತಹ ವಿಷಯ ವಸ್ತುಗಳನ್ನು ಕಂಡುಕೊಳ್ಳಲು ಒಂದು ಮಾರ್ಗದಂತೆ ಇದು ಕಾರ್ಯನಿರ್ವಹಿಸುತ್ತದೆ. ಮುಂದಿನದಾಗಿ, ಇದು ವಿದ್ಯಾರ್ಥಿಗಳಿಗೆ ಸಮಸ್ಯಾ ಪರಿಹಾರ ಕೌಶಲ್ಯಗಳನ್ನು ಸರಿಯಾಗಿ ಪರಿಚಯಿಸಿ ಸ್ಪಷ್ಟಪಡಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಕೊಟ್ಟಂತಹ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಎಂಬಂತಹ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಆ ವಿಷಯವನ್ನು ತಿಳಿಸಿ ಅದನ್ನು ಪರಿಚಯಿಸಿ ಸ್ಪಷ್ಟಪಡಿಸುತ್ತದೆ. ಮುಂದಿನದಾಗಿ, ಪಾತ್ರ ನಿರ್ವಹಣೆಯ ಕಲ್ಪನೆಗಳು. ಪಾತ್ರ ನಿರ್ವಹಣಾ ಮಾದರಿಯು ವ್ಯಕ್ತಿಯ ನಿಜ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಈ ಮಾದರಿಯು ವ್ಯಕ್ತಿಯ ಸ್ವಂತ ಜೀವನಕ್ಕೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳನ್ನು ಸ್ಪಷ್ಟವಾಗಿ, ನಿಖರವಾಗಿ ತಿಳಿಯಲು ಈ ಪಾತ್ರ ನಿರ್ವಹಣಾ ಮಾದರಿಯು ಸಹಾಯಕಾರಿಯಾಗಿದೆ. ಇದನ್ನು ಮನೋವೈಜ್ಞಾನಿಕ ನಾಟಕ ಎಂದು ಸಹ ಕರೆಯಲಾಗುತ್ತದೆ.
ಏಕೆಂದರೆ ಇದು ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಹಾಕಲು ಸಹಾಯ ಮಾಡುವುದರಿಂದ ಇದನ್ನು ಮನೋವೈಜ್ಞಾನಿಕ ನಾಟಕ ಎಂದು ಸಹ ಕರೆಯಲಾಗುತ್ತದೆ. ಮುಂದಿನದಾಗಿ, ಪಾತ್ರ ನಿರ್ವಹಣಾ ಮಾದರಿಯಿಂದ ಅನುಭವಜನ್ಯ ಕಲಿಕೆಗೆ ಪೂರಕವಾದಂತಹ ಸನ್ನಿವೇಶವನ್ನು ಪಡೆದುಕೊಳ್ಳಲಾಗಿದೆ. ಈ ಮಾದರಿಯಿಂದ ಅನುಭವವನ್ನು ಪಡೆದು ಕಲಿಯಲು ಪೂರಕವಾದಂತಹ, ಅದಕ್ಕೆ ಹೊಂದಾಣಿಕೆಯಾಗುವಂತಹ ಸನ್ನಿವೇಶವನ್ನು ಈ ಮಾದರಿಯಿಂದ ಪಡೆದುಕೊಳ್ಳಲು ನಮಗೆ ಸಹಾಯಕಾರಿಯಾಗಿದೆ. ಇನ್ನು ಮುಂದಿನದಾಗಿ, ಪಾತ್ರ ನಿರ್ವಹಣಾ ಮಾದರಿಯು ಕೆಲವೊಂದಿಷ್ಟು ನಿಯಮಗಳನ್ನು ಒಳಗೊಂಡಿದೆ. ಅದನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೆಯದಾಗಿ, ಗುಂಪನ್ನು ಸನ್ನದ್ಧಗೊಳಿಸುವುದು. ಇದು ಪಾತ್ರ ನಿರ್ವಹಣಾ ಮಾದರಿಯ ಮೊದಲನೆಯ ಹಂತವಾಗಿದೆ. ಇದರಲ್ಲಿ ಪ್ರಮುಖವಾಗಿ ಸಮಸ್ಯೆಯ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದು. ಈ ಹಂತದಲ್ಲಿ ಸಮಸ್ಯೆ ಹೇಗಿದೆ, ಯಾವ ರೀತಿ ಇದೆ ಎಂಬುದನ್ನು ತಿಳಿಯಲು ಈ ಹಂತವು ಸಹಾಯಕಾರಿಯಾಗಿದೆ. ಇನ್ನು ಎರಡನೆಯದಾಗಿ, ಪಾತ್ರಧಾರಿಗಳ ಆಯ್ಕೆ. ಈ ಹಂತವನ್ನು ಆಯ್ಕೆ ಹಂತವೆಂದು ಸಹ ಕರೆಯಬಹುದು. ಈ ಹಂತದಲ್ಲಿ ಸಮಸ್ಯೆಯಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರವನ್ನು ವಿಶ್ಲೇಷಣೆ ಮಾಡುವುದು ಮತ್ತು ಆಯ್ಕೆ ಮಾಡಲಾಗುತ್ತದೆ. ಸಮಸ್ಯೆಯಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರವನ್ನು ಅದು ಯಾವ ರೀತಿ ಇದೆ ಎಂಬುದನ್ನು ವಿಶ್ಲೇಷಣೆ ಮಾಡುವುದು ಮತ್ತು ಯಾವ ಪಾತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದು ಎಂಬುದನ್ನು ಈ ಹಂತದಲ್ಲಿ ತಿಳಿದುಕೊಳ್ಳಬಹುದು. ಮೂರನೇದಾಗಿ, ರಂಗಸಜ್ಜಿಕೆಯ ನಿರ್ಮಾಣ. ಇದು ಸಿದ್ಧತಾ ಹಂತವಾಗಿದೆ. ಇದರಲ್ಲಿ ನಿರ್ವಹಿಸಬೇಕಾದ ಸನ್ನಿವೇಶಗಳನ್ನು ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ತಾವು ತೆಗೆದುಕೊಂಡಂತಹ ಪಾತ್ರಗಳನ್ನು ನಿರ್ವಹಿಸಲು ಈ ಹಂತದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ಮುಂದಿನದಾಗಿ, ನಾಲ್ಕನೇದಾಗಿ, ವೀಕ್ಷಣಾಕಾರರ ಸಿದ್ಧತೆ. ಈ ಹಂತದಲ್ಲಿ ವೀಕ್ಷಣಾಕಾರರ ಅಂದರೆ ನೋಡುವವರ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಕುಳಿತು ಪಾತ್ರ ನಿರ್ವಹಣೆಯನ್ನು ನೋಡುವಂತಹವರಿಗೆ ಈ ಹಂತವು ಸಹಾಯಕಾರಿಯಾಗಿದೆ. ಐದನೇದಾಗಿ, ಪಾತ್ರ ನಿರ್ವಹಣೆ. ಈ ಹಂತದಲ್ಲಿ ತೆಗೆದುಕೊಂಡಂತಹ ಪಾತ್ರಗಳನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದು. ತಾವು ತೆಗೆದಂತಹ ಪಾತ್ರಗಳಿಗೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದು. ಆರನೇದಾಗಿ, ಚರ್ಚೆ ಮತ್ತು ಮೌಲ್ಯಮಾಪನ. ಈ ಹಂತದಲ್ಲಿ ಸನ್ನಿವೇಶದ ಚರ್ಚೆ ಮಾಡುವುದು, ಕೊಟ್ಟಂತಹ ಸನ್ನಿವೇಶದ ಚರ್ಚೆ ಮಾಡುವುದು ಮತ್ತು ಅದರಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದರ ಮೌಲ್ಯಮಾಪನ ಮಾಡಲು ಈ ಹಂತವು ಸರಿಯಾಗಿದೆ. ಕೆಲವೊಂದಷ್ಟು ತಪ್ಪುಗಳನ್ನು ನಾವು ಒಳಗೊಂಡಿರುತ್ತೇವೆ. ಅದನ್ನು ಮೌಲ್ಯಮಾಪನ ಮಾಡಲು ಈ ಹಂತವು ಸಹಾಯಕಾರಿಯಾಗಿದೆ. ಏಳನೇದಾಗಿ, ಪುನರ್ ಪಾತ್ರ ನಿರ್ವಹಣೆ. ಈ ಮೇಲೆ ಚರ್ಚೆ ಮಾಡಿದಂತಹ ಹಲವಾರು ವಿಷಯಗಳನ್ನು ತಾವು ಮನದಟ್ಟು ಮಾಡಿಕೊಂಡು ತಮ್ಮ ಪಾತ್ರದಲ್ಲಿ ಅಳವಡಿಸಿಕೊಂಡು ಅವನ್ನು ಪುನರ್ ಪಾತ್ರ ನಿರ್ವಹಣೆ ಮಾಡಲು ಇದು ಸಹಾಯಕ ಮಾಡುತ್ತದೆ. ತಪ್ಪುಗಳನ್ನು ತಿದ್ದುಕೊಂಡು ಪುನರ್ ಪಾತ್ರ ಮಾಡಲು ಇದು ಸಹಾಯವಾಗುತ್ತದೆ. ಎಂಟನೇದಾಗಿ, ಪುನರ್ ಚರ್ಚೆ ಮತ್ತು ಮೌಲ್ಯಮಾಪನ. ಪುನರ್ ಪಾತ್ರ ನಿರ್ವಹಣೆ ಮಾಡುವುದರಿಂದ ಮತ್ತೆ ಚರ್ಚೆ ಮಾಡುವುದು. ಆ ಚರ್ಚೆ ಮಾಡುವುದರಿಂದ ಮತ್ತೆ ಕೆಲವೊಂದಿಷ್ಟು ತಪ್ಪುಗಳನ್ನು ಆಗಿದ್ದರೂ ಕೂಡ ಅದನ್ನು ಸರಿದೂಗಿಸುವುದು ಮತ್ತು ಅವುಗಳನ್ನು ಮೌಲ್ಯಮಾಪನ ಮಾಡುವುದರಿಂದ ಇದು ಸರಿಯಾಗಿದೆ, ಇದು ಸರಿಯಾಗಿಲ್ಲ ಎಂದು ಹೇಳಲು ಇದು ಸಹಾಯಕಾರಿಯಾಗಿದೆ. ಮುಂದಿನದಾಗಿ, ಅನುಭವಗಳ ಹಂಚಿಕೆ. ಈ ಹಂತದಲ್ಲಿ ತಾವು ನಿರ್ವಹಿಸುವಂತಹ ಪಾತ್ರಗಳ ಅನುಭವಗಳನ್ನು ಹಂಚಿಕೊಳ್ಳುವುದು ಮತ್ತು ಅವುಗಳನ್ನು ಎಲ್ಲ ಪಾತ್ರಗಳ ಜೊತೆಗೆ ಸಾಮಾನ್ಯೀಕರಿಸುವುದು ಈ ಹಂತದಲ್ಲಿ ಸಹಾಯಕಾರಿಯಾಗಿದೆ. ಇವು ಪಾತ್ರ ನಿರ್ವಹಣಾ ಮಾದರಿಯ ನಿಯಮಗಳು. ಒಟ್ಟಾರೆಯಾಗಿ
ಒಟ್ಟಾರೆಯಾಗಿ ಪಾತ್ರ ನಿರ್ವಹಣೆ ಎಂದರೆ ಒಂದು ಅಂತರ್ವ್ಯಕ್ತೀಯ ಮತ್ತು ಸಾಮಾಜಿಕ ದ್ವಂದ್ವ ನಿಲುವುಗಳನ್ನು ಎತ್ತಿ ತೋರಿಸಲು ಮತ್ತು ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಲು ಇದು ಸಹಾಯಕವಾಗಿದೆ. ಇದು ಪಾತ್ರ ನಿರ್ವಹಣಾದಾರರಿಗೆ ತಮ್ಮಲ್ಲಿ ಹುದುಗಿರುವ ಅನೇಕ ಮೌಲ್ಯಗಳನ್ನು, ಮನೋಭಾವನೆಗಳನ್ನು ಮತ್ತು ಪ್ರತ್ಯಕ್ಷ ಅನುಭವಗಳನ್ನು ಹೊಂದಲು ಒಳನೋಟವನ್ನು ಸೃಷ್ಟಿ ಮಾಡುತ್ತದೆ. ಧನ್ಯವಾದಗಳು.